ಬ್ಯಾನರ್ ತೆರವು ಮಾಡಿದ್ರೆ ಬೀದಿಗಿಳಿದು ಹೋರಾಟ, ಮುನೀರ್ ಕಾಟಿಪಳ್ಳ ಎಚ್ಚರಿಕೆ. ಡಿವೈಎಫ್ಐನ 12ನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಪ್ರಯುಕ್ತ ಉಳ್ಳಾಲ ಹರೇಕಳದಲ್ಲಿ ಹಾಕಲಾಗಿದ್ದ ಟಿಪ್ಪು ಸುಲ್ತಾನ್ ಭಾವಚಿತ್ರದ ಬ್ಯಾನರ್ನ ತೆರವು ಮಾಡಲು ಪೊಲೀಸರು ನೋಟಿಸ್ ಜಾರಿ ಮಾಡಿರುವುದರ ಬಗ್ಗೆ ಮಂಗಳೂರಿನಲ್ಲಿ ಡಿವೈಎಫ್ಐನ ಮುಖಂಡ ಮುನೀರ್ ಕಾಟಿಪಳ್ಳಿ ಅವರು ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಿಪ್ಪು ಸುಲ್ತಾನ್ ಯಾಕೆ ವಿವಾದ ಆಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸಮ್ಮೇಳನದ ಪೋಸ್ಟರ್ 1 ತಿಂಗಳ ಹಿಂದೆಯೇ ಬಿಡುಗಡೆ ಮಾಡಲಾಗಿದ್ದು, ಅದರಲ್ಲಿ ಟಿಪ್ಪು ಸುಲ್ತಾನ್, ನಾರಾಯಣ್ ಗುರು, ಮಹಾತ್ಮ ಗಾಂಧಿ, ಜೇಗುವಾರ, ಭಗತ್ ಸಿಂಗ್, ರಾಣಿ ಅಬ್ಬಕ್ಕ, ಕೋಟಿ ಚೆನ್ನಯ್ಯ, ಅಂಬೇಡ್ಕರ್, ಕುವೆಂಪು ಎಲ್ಲರೂ ಇದ್ದಾರೆ. ಆದ್ರೆ ಇಲ್ಲಿ ಟಿಪ್ಪು ಸುಲ್ತಾನ್ ಮಾತ್ರ ಯಾಕೆ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಟಿಪ್ಪು ರಾಣಿ ಅಬ್ಬಕ್ಕನಂತೆ ಹೋರಾಟ ಮಾಡಿದ್ದಾರೆ. ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ರೆ, ಟಿಪ್ಪು ಬ್ರಿಟಿಷರ ವಿರುದ್ಧ ರಾಜಿ ಇಲ್ಲದೆ ಹೋರಾಡಿದ್ದು ಯಾಕೆ ಅಂತ ಅವರನ್ನ ಗುರುತಿಸಬಾರದು. ಬಿಜೆಪಿ ಅವರಿಗೆ ಆಗಲ್ಲ ಅಂದ ಕ್ಷಣ ನಾವು ಕೈ ಬಿಡಬೇಕಾ ಅಂತ ಮುನೀರ್ ಪ್ರಶ್ನೆ ಮಾಡಿದ್ದಾರೆ. ನಾವು ಯಾರನ್ನ ಗೌರವಿಸಬೇಕು, ಏನು ಮಾಡಬೇಕೆಂದು ಬಿಜೆಪಿ ಅವರ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಬೇಕಾಗಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಪೊಲೀಸರು ಬ್ಯಾನರ್ ತೆರವಿಗೆ ನೋಟಿಸ್ ನೀಡುವ ಮೊದಲ ಕರೆ ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ತೆರವಿಗೆ ಸೂಕ್ತ ಕಾರಣಗಳನ್ನ ನೀಡಿದ್ದೇವೆ. ಆದ್ರೆ ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸರ್ಕ್ಯುಲರ್ ಇದೆ ಅಂತ ಈ ಬ್ಯಾನರ್ನಿಂದ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗುತ್ತೆ ಅಂತ, ಹೀಗಾಗಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಹಾಕುವಂತಿಲ್ಲ ಅಂತಾರೆ. ನಾವು ಬ್ಯಾನರ್ ಅಳವಡಿಕೆಗೆ ಗ್ರಾಮ ಪಂಚಾಯತ್ನಿಂದ ಅನುಮತಿಯನ್ನ ಪಡೆಯಲಾಗಿದೆ. ಟಿಪ್ಪು ಸುಲ್ತಾನ್ ಫ್ಲೆಕ್ಸ್ ಬ್ಯಾನರ್ ಅನ್ನ ಕಂಡಾಗ ಇವರಿಗೆ ಅನುಮತಿ ನೆನಪಾಗುವುದಾ? ಇಷ್ಟೆಲ್ಲ ಅನುಮತಿ ಇಲ್ಲದ ಬ್ಯಾನರ್ಗಳಿದೆ. ಟಿಪ್ಪು ಸುಲ್ತಾನ್ ಬ್ಯಾನರ್ ಹಾಕೋದು ಬಿಜೆಪಿಗೆ ಇಷ್ಟ ಇಲ್ಲ ಅಂತ ಗಲಾಟೆ ಮಾಡ್ತಾರೆ ಅಂತ ಸ್ಪಷ್ಟ ಕಾರಣ ಹೇಳಿ. ನಾವು ಕೂಡ ರಾಜಿ ಇಲ್ಲದೆ ಹೋರಾಟ ಮಾಡಿದವರು, ನಾವು ಕೂಡ ಅಂತಹ ಹೋರಾಟವನ್ನ ಮಾಡ್ತೇವೆ. ಇವರ ಹತ್ತಿರ ಎತ್ತಿಗಳಿಗಾಗಿ ರಥಯಾತ್ರೆ ಮಾಡಿ, ಇವರ ಸರ್ಕಾರ ಬಂದಾಗ ಕೈಬಿಟ್ಟು ಎತ್ತಿನ ಹೊಳೆಗೆ ಗ್ರಾಂಟ್ ಬಿಡುಗಡೆ ಮಾಡಿದ ಬಿಜೆಪಿ ತರ ಆತ್ಮವಂಚನೆ ರಾಜಕಾರಣ ಅಲ್ಲ ನಂಬುದು ಅಂತ ಮುನೀರ್ ಕಾಟಿಪಳ್ಳ ಖಾರವಾಗಿ ಉತ್ತರಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.